ಮತ್ತೆ ಶುರು ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗೈಸ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಯಾವ ಕಂಟೆಸ್ಟೆಂಟ್ಸ್ ಗಳಿಗೆ ನೀವೆಲ್ಲ ಓಟ್ ಹಾಕ್ತಿದ್ದೀರಾ? ಕುಮಾರಿ ಅವ್ರಿಗೆ ಓಟ್ ಹಾಕ್ತಿದ್ದೀರಾ? ಧನುಷ್ ಅವ್ರಿಗೆ ಓಟ್ ಹಾಕ್ತಿದ್ದೀರಾ? ಇಲ್ಲ ಕಿರಣ್ ಅವ್ರಿಗೆ ಓಟ್ ಹಾಕ್ತಿದ್ದೀರಾ? ಯಾರು ಓಟ್ ಹಾಕ್ತಾ ಇದ್ದಾರೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 3ನೇ ದಿವಸದ ವೋಟಿಂಗ್ ಟ್ರೆಂಡ್ ಅಲ್ಲಿ ಏನಾಗ್ತಾ ಇದೆ, ಯಾವ ಕಂಟೆಸ್ಟೆಂಟ್ ಎಷ್ಟೆಷ್ಟು ವೋಟ್ಗಳು ಬಂದಿದೆ, ಯಾವ ಕಂಟೆಸ್ಟೆಂಟ್ ಯಾವ ಸ್ಥಾನದಲ್ಲಿದ್ದಾರೆ, ಟಾಪ್ 6 ಇಲ್ಲ ಟಾಪ್ 3 ಅಲ್ಲಿ ಏನಾರ ಬದಲಾವಣೆ ಇದೆಯಾ, ಬನ್ನಿ ನೋಡ್ಕೊಂಡ್ ಬಂದ್ಬಿಡೋಣ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಟೋಟಲ್ 19 ಜನ ವೋಟಿಂಗ್ ಲೈನ್ ಅಲ್ಲಿ ಇದ್ದಾರೆ. ಇವಾಗ ನಾವು ಟಾಪ್ 10 ಇಂದ ವೋಟಿಂಗ್ ಎಷ್ಟು ಬರ್ತಾ ಇದೆ ಅಂತ ನೋಡೋಣ. ಯಾಕಂದ್ರೆ ಬಾಟಮ್ 9 ಅವ್ರಿಗೆ ವೋಟಿಂಗೇ ಬರ್ತಾ ಇಲ್ಲ. ಯಾಕಂದ್ರೆ 0.5% ಇಂದ 0.1% ವರೆಗೂ ಮಾತ್ರನೇ ವೋಟಿಂಗ್ ಬರ್ತಾ ಇರೋದು. ವೋಟಿಂಗೇ ಬರ್ತಾ ಇಲ್ಲ ಯಾಕಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಜಾಸ್ತಿ ಕೊಡ್ತಾ ಇಲ್ಲ ಅಗ್ನಿ ಪರೀಕ್ಷೆಯಲ್ಲಿ. ಟಾಪ್ 10 ಇಂದ ವೋಟಿಂಗ್ ರಿಸಲ್ಟ್ ನ ಕೌಂಟ್ ಮಾಡ್ಕೊಂಡು ಹೋಗೋಣ. ಯಾಕಂದ್ರೆ ಬಿಗ್ ಬಾಸ್ ಮನೆಗೆ ಹೋಗೋದು ಯಾರು? ಟಾಪ್ 3 ಮತ್ತೆ ಇನ್ಸೈಡರ್ಸ್ ಪ್ರಕಾರ ಟಾಪ್ 4 ಹೋಗ್ತಾರಂತೆ, ಮತ್ತೆ ಒಬ್ರು ವೈಟ್ ಗೋಲ್ಡ್ ಇಂದ ಹೋಗ್ತಾರೆ. ಅಂದ್ರೆ ಟೋಟಲ್ 5 ಜನ ಕಾಮನರ್ಸ್ ಬಿಗ್ ಬಾಸ್ ಮನೆಯೊಳಗಡೆ ಹೋಗ್ತಾರೆ ಇನ್ಸೈಡರ್ಸ್ ಪ್ರಕಾರ. 10ನೇ ಸ್ಥಾನದಲ್ಲಿ ಚರಣ್ ಅವ್ರು ಇದ್ದಾರೆ. ಚರಣ್ ಅವ್ರಿಗೆ 2.95% ಅಷ್ಟು ವೋಟಿಂಗ್ ಬರ್ತೈತೆ. ಲೀಸ್ಟ್ ವೋಟ್ ಟಾಪ್ 10 ನಲ್ಲಿ ಕಂಪೇರ್ ಮಾಡೋದಾದ್ರೆ. ಇನ್ನು 9ನೇ ಸ್ಥಾನದಲ್ಲಿ ಪ್ರಿಯಾಂಕ್ ಅವ್ರು ಇದ್ದಾರೆ. ಪ್ರಿಯಾಂಕ್ ಅವರಿಗೆ 3% ವೋಟಿಂಗ್ ಬರ್ತೈತೆ. ಇನ್ನು ಪ್ರಿಯಾಂಕಾ ಮತ್ತೆ ಚರಣ್ ವೋಟಿಂಗ್ ಡಿಫರೆನ್ಸ್ ನೋಡಿದ್ರೆ 0.05%. ಆಮೇಲೆ 8ನೇ ಸ್ಥಾನದಲ್ಲಿ ದೀಕ್ಷಾ ಅವ್ರು ಇದ್ದಾರೆ. ದೀಕ್ಷಾ ಅವ್ರಿಗೆ 4% ವೋಟಿಂಗ್ ಬರ್ತೈತೆ. ಇನ್ನು ದೀಕ್ಷಾ ಮತ್ತೆ ಪ್ರಿಯಾಂಕಾ ಅವ್ರ ವೋಟಿಂಗ್ ಡಿಫರೆನ್ಸ್ ನೋಡಿದ್ರೆ ಜಸ್ಟ್ 1%. ಇನ್ನು 7ನೇ ಸ್ಥಾನದಲ್ಲಿ ಸ್ನೇಹ ಅವರು ಇದ್ದಾರೆ. ಸ್ನೇಹ ಅವರು ಕೂಡ 4% ವೋಟಿಂಗ್ ಬರ್ತೈತೆ. ಇನ್ನು ಸ್ನೇಹ ಮತ್ತೆ ದೀಕ್ಷಾ ಅವ್ರ ವೋಟಿಂಗ್ ಡಿಫರೆನ್ಸ್ ನೋಡಿದ್ರೆ ಸೇಮ್ ಆಗಿದೆ, 4% ಮತ್ತೆ 4%. ನೀವ್ ಯಾಕೆ ಕೇಳ್ಬೋದು ಈ ಸ್ನೇಹ ಅವ್ರಿಗೆ ಯಾಕೆ 7th ಪ್ಲೇಸ್ ನಲ್ಲಿ ಇಕ್ಕಿರ ಅಂತ? ಅವ್ರಿಗೆ 0.1% ವೋಟ್ ಜಾಸ್ತಿ ಬರ್ತೈತೆ, ಅಂದ್ರೆ ವೇರಿಯೇಷನ್ ಆಗ್ತೈತೆ ವೋಟಿಂಗ್ ನಲ್ಲಿ. ಇನ್ನು 6ನೇ ಸ್ಥಾನದಲ್ಲಿ ಅನನ್ಯ ಅವರಿದ್ದಾರೆ. ಅನನ್ಯ ಅವರಿಗೆ 5% ವೋಟಿಂಗ್ ಬರ್ತೈತೆ ಎಲ್ಲರೂ ಕಂಪೇರ್ ಮಾಡಿದ್ರೆ. ಅನನ್ಯ ಮತ್ತೆ ಸ್ನೇಹ ಅವ್ರು ಕಂಪೇರ್ ಮಾಡಿದ್ರೆ ಅವರು ಕೂಡ 1% ವೋಟಿಂಗ್ ಡಿಫರೆನ್ಸ್ ಬರ್ತೈತೆ. ಇನ್ನು 5ನೇ ಸ್ಥಾನದಲ್ಲಿ ಶಾಕಿಂಗು ಟಾಪ್ 3 ಅಲ್ಲಿ ಇದ್ದವರು ಇವಾಗ 5ನೇ ಸ್ಥಾನದಲ್ಲಿ ಬರ್ತಿದ್ದಾರೆ. ಯಾರಂತ ಕೇಳೋದಾದ್ರೆ ರತ್ನಮ್ ಅವರು. ರತ್ನಮ್ ಅವರಿಗೆ 7% ವೋಟಿಂಗ್ ಬರ್ತೈತೆ. ಸಿಕ್ಕಾಪಟ್ಟೆ ಕಮ್ಮಿ ಆಯ್ತು. ಫಸ್ಟ್ ಆದ್ರೆ 9% ಇತ್ತು, ಈಗ 7% ಆಗಿದೆ. ಇನ್ನು ರತ್ನಮ್ಮ ಮತ್ತೆ ಅನನ್ಯ ಅವ್ರ ವೋಟಿಂಗ್ ಡಿಫರೆನ್ಸ್ ನೋಡಿದ್ರೆ 2% ವೋಟಿಂಗ್ ಡಿಫರೆನ್ಸ್ ಬರ್ತೈತೆ. ಇನ್ನು 4ನೇ ಸ್ಥಾನದಲ್ಲಿ ಧನುಷ್ ಅವರು ಇದ್ದಾರೆ. ಧನುಷ್ ಅವ್ರಿಗೆ 9% ವೋಟಿಂಗ್ ಬರ್ತೈತೆ. ಸಿಕ್ಕಾಪಟ್ಟೆ ಜಾಸ್ತಿ ಕಂಪೇರ್ ಮಾಡಿದ್ರೆ ಇನ್ನು 2 ದಿವಸದಿಂದ ಜಾಸ್ತಿ ವೋಟ್ ಬರ್ತೈತೆ ಧನುಷ್ ಅವ್ರಿಗೆ. ಇನ್ನು ಧನುಷ್ ಅವ್ರಿಗೆ ಮತ್ತೆ ರತ್ನಮ್ಮ ವೋಟಿಂಗ್ ಡಿಫರೆನ್ಸ್ ನೋಡಿದ್ರೆ 2%. ಇನ್ನು 3ನೇ ಸ್ಥಾನದಲ್ಲಿ ಮಂಜುನಾಥ್ ಅವರು ಇದ್ದಾರೆ. ಮಂಜುನಾಥ್ ಅವ್ರಿಗೂ ಸೇಮ್ 9% ವೋಟಿಂಗ್ ಡಿಫರೆನ್ಸ್ ಬರ್ತಾ ಇದ್ದಾರೆ. ಆದ್ರೆ ನಿನ್ನೆ ಎಲ್ಲ ಕಾಮಿಡಿ ಎಲ್ಲ ಮಾಡೋದಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ವೋಟಿಂಗ್ ಡಿಫರೆನ್ಸು ಮಂಜುನಾಥ್ ಮತ್ತೆ ಧನುಷ್ ಅವ್ರಿಗೂ ಕೂಡ 0.2 ಇಂದ 3% ಜಾಸ್ತಿ ಆಗ್ತೈತೆ ಮಂಜುನಾಥ್ ಅವ್ರ ವೋಟಿಂಗ್ ಧನುಷ್ ಅವ್ರು ಕಂಪೇರ್ ಮಾಡಿದ್ರೆ. ಇನ್ನು 2ನೇ ಸ್ಥಾನದಲ್ಲಿ ಕಿರಣ್ ಅವ್ರು ಇದ್ದಾರೆ. ಕಿರಣ್ ಅವ್ರಿಗೆ 11.7% ವೋಟ್ ಜಾಸ್ತಿ ಬರ್ತೈತೆ. ಉತ್ತರ ಕರ್ನಾಟಕದಿಂದ ಸಿಕ್ಕಾಪಟ್ಟೆ ವೋಟ್ ಜಾಸ್ತಿ ಬರ್ತೈತೆ. ಕಾಂಟ್ರಿಬ್ಯೂಷನ್ ಹಂಗೆ ಇದೆ, ಚೆನ್ನಾಗೂ ಮಾತಾಡ್ತಾರೆ ಖಡಕ್ಕಾಗೆ, ಅದರಿಂದ ವೋಟಿಂಗ್ ಜಾಸ್ತಿ ಬರ್ತದೆ. ಇನ್ನು ಫಸ್ಟ್ ಸ್ಪಾಟ್ ನಲ್ಲಿ ಕುಮಾರಿ ಅವರು ಇದ್ದಾರೆ. ಕುಮಾರಿ ಅವರಿಗೆ ಬರೋಬ್ಬರಿ 30% ವೋಟ್ ಶೇರ್ ಬರ್ತೈತೆ. ಎಲ್ಲರೂ ಕುಮಾರಿ ಅವರಿಗೆ ವೋಟ್ ಮಾಡ್ತಾರೆ. ಇತ್ತೀಚೆಗೆ ಮಾತಾಡೋದು ಜಾಸ್ತಿ ಮಾಡೋರೆ. ಇನ್ನ ಈ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿಯವ್ರ ತೆಂಗಿವಿ ಅಂತ ಹೇಳ್ತಾರೆ, ಬಡೂರ್ನ ಬೆಳೆಸ್ಬೇಕಂತ ಹೇಳ್ತಾರೆ. ಆದ್ರೆ ಸಿಕ್ಕಾಪಟ್ಟೆ ವೋಟ್ ಜಾಸ್ತಿ ಬರ್ತೈತೆ ಕುಮಾರಿ ಅವ್ರಿಗೆ. ಇವಾಗ ಕೇಳ್ಬೋದು ಬಿಗ್ ಬಾಸ್ ಮನೆಗೆ ಯಾರು ಹೋಗ್ಬೋದು ಈ ವೋಟಿಂಗ್ ಲೈನ್ ನೋಡೋದಾದ್ರೆ ಅಂತ ಕೇಳೋದಾದ್ರೆ, ಫಸ್ಟ್ ಸ್ಪಾಟ್ ನಲ್ಲಿ ಪಕ್ಕ ಕುಮಾರಿ ಅವ್ರು ಹೋಗ್ತಾರೆ. 2ನೇ ಸ್ಪಾಟ್ ನಲ್ಲಿ ಕಿರಣ್ ಅವ್ರು ಹೋಗ್ತಾರೆ. 3ನೇ ಸ್ಪಾಟ್ಗೋಸ್ಕರ ಸಿಕ್ಕಾಪಟ್ಟೆ ಫೈಟ್ ನಡೀತದೆ. ಯಾರ ಮಧ್ಯೆ ಅಂದ್ರೆ ಮಂಜುನಾಥ್, ಧನುಷ್ ಮತ್ತೆ ರತ್ನಮ್ಮ 3 ಜನ ಫೈಟ್ ಮಾಡ್ತವ್ರೆ 3rd ಸ್ಪಾಟ್ಗೋಸ್ಕರ. ಅವ್ರಿಗಿನ್ನ ಹೇಳಿಲ್ಲ 4th ಸ್ಪಾಟ್ ಇರುತ್ತೆ ಅಂತ. ನೋಡೋಣ ಸರ್ಪ್ರೈಸ್ ಹೆಂಗಿರುತ್ತೆ ಅಂತ. ಸಿಗೋಣ ನಾಳೆ ವೋಟಿಂಗ್ ರಿಸಲ್ಟ್ ನಲ್ಲಿ.